ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ಕೋಟಿ ಕೋಟಿ ನಮನ. ವೀಕ್ಷಕರೇ, ಹೊಸ ವರ್ಷದ ಶುಭಾಶಯಗಳೊಂದಿಗೆ ತಮಗೇನ್ ಹೇಳ ಬಯಸ್ತೇನೆಂದ್ರ, ನಾವೆಲ್ಲ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷ. ಆದ್ರೂ ಹೊಸ ಕ್ಯಾಲೆಂಡರ್ ಬಂದಿದ್ದಕ್ಕೆ ಎಲ್ಲರಿಗೂ ಹೊಸ ವರ್ಷ ಅಂತ ಅನ್ಸ್ತತಿ. ಅದಕ್ಕೋಸ್ಕರ ಇಲ್ಲಿ ತಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತ ಒಂದು ಸಣ್ಣ ಕಥೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹೊಸ ವರ್ಷಕ್ಕ ನಿಮ್ಗೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಎಂತ ಕಥೆ ಅಂತಂದ್ರ, ನಾವು ಮಾಡುವ ತಪ್ಪನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇನ್ನೊಬ್ಬರ ತಪ್ಪನ್ನು ತಪ್ಪು ಎಂದು ಎತ್ತಿ ಹಿಡಿತೇವಲ್ಲ, ಅವಾಗ ನಮ್ಮ ತಪ್ಪಿನ ಅರಿವು ಆದಾಗ ನಮ್ಗೆ ಗೊತ್ತಾಕೈತಿ ಅನ್ನುವಂತ ಒಂದು ಕಥೆಯ ಶೀರ್ಷಿಕೆ ಐತಿ ಇದು. ಈ ಕಥೆಯನ್ನು ಹೇಳ್ತಾ ಇದ್ದೀನಿ, ಕೇಳ್ರಿ. ಇಲ್ಲೊಬ್ಬ ಹಳ್ಳಿಯ ವ್ಯಕ್ತಿ ಏನ್ ಮಾಡ್ತಿರ್ತಾನಂದ್ರ, ಪ್ರತಿದಿನ ಒಂದು ಬೇಕರಿಗೆ ಬೆಣ್ಣೆಯನ್ನು ಕೊಡ್ತಿರ್ತಾನೆ. ಅಂದ್ರೆ ಬೇಕರಿ ಅಂದ್ರ ಈ ಬ್ರೆಡ್ ಮಾಡ್ತಾರಲ್ಲ, ಬ್ರೆಡ್, ಬಿಸ್ಕಿಟ್, ಕೇಕ್ ಮಾಡ್ತಿರ್ತಲ್ಲ, ಅಂತ ಅಂಗಡಿಗೆ ಏನ್ ಮಾಡ್ತಿರ್ತಾನಂದ್ರ ಪ್ರತಿ ದಿವಸ 1 kg ಬೆಣ್ಣೆಯನ್ನು ಅಂತ ಕೊಡ್ತಿರ್ತಾನ. ಅಂಗಡಿ ಅವನಿಗೆ ಒಂದು ಬಹಳಷ್ಟು ದಿವಸಗಳಿಂದ ಒಂದು ಅನ್ಯೋನ್ಯವಾದಂತ ಸಂಬಂಧ ಹೊಂದಿರ್ತೈತಿ. ಹಿಂಗಾಗಿ ಏನೈತಿ, ಅವನು ಏನು ವಿಚಾರ ಮಾಡ್ತಿರ್ತಲ್ಲ, 1 kg ಬೆಣ್ಣೆ ಇದೆ ತಗೋರಿ ಮಾಲಕರು ಅಂದಾಗ ಸುಮ್ನೆ ತುಂಬಿಡ್ತಾನ. ಹಿಂಗ ಎಷ್ಟೋ ದಿನಸುಗಳಾದಾಗ ಯಾಕೋ ಏನೋ ಗೊತ್ತಾಗಂಗಿಲ್ಲ, ಅಂಗಡಿ ಅವನಿಗೆ ಈ ಬೆಣ್ಣೆ ತಂದು ಕೊಡ್ತಕ್ಕಂಥ ವ್ಯಕ್ತಿ ಮೇಲೆ ಸಂಶಯ ಬರ್ತೈತಿ. ತೂಕದಲ್ಲಿ ಏನೋ ಕಡಿಮೆ ಕೊಡ್ತಾನೆ ಏನೋ ಅಂತ ಒಂದು ಸಂಶಯ ಬಂದು ಏನ್ ಮಾಡ್ತಾನ, ಆ ಬೆಣ್ಣೆಯನ್ನು ತೂಕ ಮಾಡಿ ನೋಡ್ತಾನ. ಬೆಣ್ಣೆ ಒಂದಿಷ್ಟು ತೂಕ ಕಡಿಮೆ ಇರ್ತೈತಿ. ಆದ್ರೆ ಆ ವ್ಯಕ್ತಿ ಏನೈತಿ, ಹೇಳ್ಬೋದಾಗಿತ್ತು ಎಷ್ಟೋ ದಿವಸಗಳಿಂದ ಅವನ ಅಂಗಡಿಗೆ ಅವ್ನು ಬೆಣ್ಣೆ ಹಾಕ್ತಾನಂದ್ರ, ನೋಡಪ್ಪ ಇನ್ ದಿವಸ ಕಡಿಮೆ ಕೊಡ್ತೀವೋ ಅಥವಾ ಇವತ್ತ ಕಡಿಮೆ ಕೊಟ್ಟೆ ಗೊತ್ತಿಲ್ಲ, ನಾಳೆಯಿಂದ ಕರೆಕ್ಟ್ ಆಗಿ ತೂಕ ತಗೊಂಬಾ ಅಂತ ಹೇಳ್ಬಹುದಿತ್ತು. ಆದ್ರ ಅವ್ ಏನ್ ಮಾಡ್ತಾನ, ತನ್ನದೇ ಆದ ಶಾನೆತನ ಓಡಿಸಿ ಇವನಿಗೆ ಶಿಕ್ಷೆ ಕೊಡಿಸ್ಬೇಕು. ಎಷ್ಟೋ ವರ್ಷಗಳಿಂದ ನನಗೆ ಮೋಸ ಮಾಡ್ಕೋತ ಬಂದಾನ, ಇವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಅವನ ಮೇಲೆ ಏನ್ ಮಾಡ್ತಾನಂದ್ರ ಪೊಲೀಸ್ ಕಂಪ್ಲೇಂಟ್ ಮಾಡಿ FIR ಮಾಡಿಸಿ ಅವನ ಕೋರ್ಟಿಗೆ ಏನತಿ ಕಳಿಸ್ತಾನ. ಅವಾಗ ಈ ವ್ಯಕ್ತಿ ಏನ್ ಕೋರ್ಟಿಗೆ ಕಳಿಸಿದಾಗ ಅವ ಅನಿವಾರ್ಯವಾಗಿ ಕೋರ್ಟಿಗೆ ಬರ್ಲೇಬೇಕಾಯ್ತು. ಮುಂದ ಕೋರ್ಟಿನಲ್ಲಿ ಹೇಳಿಕೆಗಳು ನಡೆದು ವಕೀಲರು ಕೇಳಿದ್ರು. ಏನ್ ಕೇಳಿದ್ರು ಅಂತಂದ್ರ, ಏನಪ್ಪಾ ಪ್ರತಿ ದಿವಸ ಏನೈತಿ ಇವರಿಗೆ ನೀನು 1 kg ಬೆಣ್ಣೆ ಕೊಡ್ತೀನಿ ಅಂತ ನಿಜಾನಾ ಅಂತ ಹೇಳಿದ್ರು. ಹೌದು, ನಾನು ಬೆಣ್ಣೆ ಕೊಡ್ತಾ ಇರೋದು ನಿಜಾನೇ ಅಂತ ಹೇಳಿದ್ರು. ಮತ್ತ ಬೆಣ್ಣೆಯನ್ನ ಪ್ರತಿ ದಿವಸ 1 kg ಸಂಪೂರ್ಣವಾಗಿ ಕೊಡಂಗಿಲ್ಲ ಅಂತ, ಮತ್ತ ತೂಕದಲ್ಲಿ ನೀನು ಸ್ವಲ್ಪ ಕಡಿಮೆ ಕೊಡ್ತೀನಿ ಅಂತ ಹೇಳಿ ನಿನ್ ಮೇಲೆ ಅವ್ರು ಕಂಪ್ಲೇಂಟ್ ಮಾಡ್ಯಾರ, ಇದು ಸತ್ಯನಾ ಅಂತ ಕೇಳಿದ್ರು. ಅವಾಗ ಏನೈತಿ ಅವ ಕೈ ಮುಗಿ ಹೇಳ್ತಾನ, ನೋಡಿ ನಾನು ಸಾಲಿ ಕಲಿಯಾರಂತ ವ್ಯಕ್ತಿ, ನಮ್ಮ ಮನೆಯಲ್ಲಿ ತಕ್ಕಡಿ ಇದೆ ನಿಜ, ಆದ್ರ ತೂಕ ಮಾಡ್ಲಿಕ್ಕೆ ತೂಕದ ಕಲ್ಲುಗಳಿಲ್ಲ. ಹಿಂಗಾಗಿ ನಾನು ಪ್ರತಿ ದಿವಸ ಅವ್ನ್ ಬೆನ್ನಿ ಕೊಡ್ಬೇಕಾದ್ರ ಆ ಬೆನ್ನಿ ಕೊಟ್ಟು 1 kg ಏನೈತಿ ಬ್ರೆಡ್ ಅನ್ನ ಅವ್ರ ಅಂಗಡಿಯಲ್ಲಿ ನಾ ಕೊಂಡ್ಕೊಂಡ್ ಬರ್ತಿದ್ದೆ. ಬ್ರೆಡ್ ಕೊಂಡ್ಕೊಂಡ್ ಬಂದ್ರ ಅದ್ ಹೇಳ್ತಿದ್ದ 1 kg ಬೆನ್ನಿ ಇದು ತೂಕ ಇದೆ ಬ್ರೆಡ್ ಅಂತ ಹೇಳ್ತಾ, ಅದೇ ತೂಕವನ್ನು ಸಮನಾದ ತೂಕವನ್ನು ನಾ ಇಟ್ಟು ಆ ವ್ಯಕ್ತಿಗೆ ನಾ ತೂಕ ಮಾಡಿ ಬೆನ್ನಿ ಕೊಡ್ತಿದ್ದೆ. ಅಷ್ಟು ಬಿಟ್ರೆ ನನಗೆ ಇನ್ನೂರು ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನ. ಅವಾಗ ಸೀದಾ ನ್ಯಾಯಾಧೀಶರು ಏನ್ ಮಾಡ್ತಾರಂದ್ರ, ಅವನ ಅಂಗಡಿಯಲ್ಲಿ ಇರ್ತಕ್ಕಂತ ಒಂದಿಷ್ಟು ಬ್ರೆಡ್ಗಳನ್ನು ತರಿಸಿ ಆಗಿಂದಾಗ ಏನೈತಿ ತೂಕವನ್ನು ಮಾಡಿ ನೋಡ್ತಾರ. ಆ ತೂಕ ಮಾಡಿ ನೋಡಿದಾಗ ಆ ಬ್ರೆಡ್ ಏನೈತಿ ತೂಕ ಕಡಿಮೆ ಇರ್ತೈತಿ. ಅಂದ್ಮೇಲೆ ತಪ್ಪು ಮಾಡಿದ ವ್ಯಕ್ತಿ ಯಾರು ಅಂತಂದ್ರ ಬೇಕರಿ ಅವ ತಪ್ಪು ಮಾಡಿರ್ತಾನ. ಇವಾಗ ಗೊತ್ತಿರದೆ ಇವ ತಪ್ಪು ಮಾಡಿದ್ರ, ಅವ್ ಗೊತ್ತಿದ್ದು ಅವ ತಪ್ಪು ಮಾಡಿರ್ತಾನ. ಅದಕ್ಕ ನಾವು ಮಾಡುವ ತಪ್ಪುಗಳನ್ನು ಮೊದಲು ಸತ್ಯ ಸುಳ್ಳು ಅನ್ನೋದನ್ನ ಪರೀಕ್ಷೆ ಮಾಡ್ಕೋಬೇಕು. ಆಮೇಲೆ ಇನ್ನೊಬ್ಬರ ಮೇಲೆ ಏನೈತಿ ನಾವು ಅಪರಾಧ ಹೊರಿಸೋಕ್ಕಿಂತ ಮುಂಚೆ ನಾವು ಮಾಡಿದ ತಪ್ಪುಗಳ ಬಗ್ಗೆ ನಾವ್ ಮನವರಿಕೆ ಮಾಡ್ಕೊಂಡ್ರೆ ಇನ್ನೊಬ್ರು ಯಾರು ತಪ್ಪು ಮಾಡಂಗಿಲ್ಲ ಅನ್ನುವಂಥದ್ದು ಈ ಕಥೆಯ ಶೀರ್ಷಿಕೆ ಆಗೈತಿ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇಂತ ಇನ್ನಷ್ಟು ಕಥೆಗಳನ್ನು ಹಾಗೂ ಏನೈತಿ ಬೇರೆ ಬೇರೆ ಏನೈತಿ ನಾನು ಕಥೆಗಳನ್ನು ಬರೆದು ನಾನೇ ಏನೈತಿ ಬಿಡುಗಡೆ ಮಾಡ್ತಾ ಇರ್ತೇನೆ. ತಾವೆಲ್ಲ ನೋಡಿ ಏನೈತಿ ಆನಂದಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.